Hi, welcome back to my YouTube channel. Again, I am with a new video. ಏನಿವಳು ನೀರಿನ ಮಧ್ಯೆ ಎಲ್ಲೋ ಸಮುದ್ರದಲ್ಲೆಲ್ಲ ಹೋಗಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಗಾಯ್ಸ್, ಇದು ಬಂದು ಅಕ್ವೇರಿಯಂ. ಈ ಅಕ್ವೇರಿಯಂ ಇರೋದು ನಮ್ಮ ಮೈಸೂರಲ್ಲಿ. ಅಂದರೆ ಮೈಸೂರಿನಲ್ಲಿ ನಾನು ನೋಡೋಕ್ಕೆ ಹೋಗಿದ್ದೆ. ಸೊ ಆಲ್ಮೋಸ್ಟ್ ಸುಮಾರು ಹಿಂದೆ ಹೋಗಿದ್ದು. ಎಷ್ಟು ಒಂದು 4 ಮಂತ್ಸ್ ಆಯಿತು ಅನಿಸುತ್ತೆ, 4-5 ಮಂತ್ಸ್ ಆಯಿತು ಅನಿಸುತ್ತೆ. ಯೂಶ್ವಲಾಗಿ ನಾನು ಎಲ್ಲೇ ಹೋದರೂ ಒಂದಷ್ಟು ವೀಡಿಯೋ ಕ್ಲಿಪ್ನ ತೊಗೊತಾನೆ ಇರ್ತೀನಿ. ಸೊ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಯಾವುದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇದನ್ನು ಹಾಗೆ ತಗೊಂಡಿದ್ದೆ. ಹಾಗೆ ಗ್ಯಾಲ್ರಿಯಲ್ಲಿ ಏನೋ ನನ್ನ ಐಫೋನ್ ಸ್ಟೋರೇಜ್ಗೆ ದಂಡ ಆಗಿ ಕೂತಿತ್ತು. ಸೊ ಅದಕ್ಕೆ ಪೋಸ್ಟ್ ಮಾಡಿಬಿಟ್ಟು ಡಿಲೀಟ್ ಮಾಡೋಣ ವೀಡಿಯೋ ಕ್ಲಿಪ್ಗಳನ್ನ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ಈ ಅಕ್ವೇರಿಯಮ್ಗೆ ನಾನು ಅದೇ ಆಲ್ಮೋಸ್ಟ್ ಮಾರ್ನಿಂಗ್ ಹೋಗಿ ಈವ್ನಿಂಗ್, ಅಂದರೆ ಮಾರ್ನಿಂಗ್ ಮೈಸೂರಿಗೆ ಹೋಗಿ ಈವ್ನಿಂಗ್ ವಾಪಸ್ ಬ್ಯಾಂಗ್ಳೂರಿಗೆ ಬಂದಿದ್ದು. ಸೊ ಈ ಅಕ್ವೇರಿಯಮ್ಗೆ ಎಷ್ಟೊತ್ತಿಗೆ ಹೋಗಿದ್ದು ಅಂದರೆ ಅರೌಂಡ್ 12-12:30 ಹಾಗೆ ಒಳಗಡೆ ಎಂಟ್ರಿ ಆಗಿದ್ದು. 1 ಇಲ್ಲ 1:30ಗೇನೋ, 1 ಅವರ್ ಓಕೆ, ಅಷ್ಟು ಓಡಾಡಿಬಿಟ್ಟು ಆಮೇಲೆ ಆಚೆ ಬಂದಿದ್ದು. ಆ 1 ಅವರ್ಗೆ ಹೌ ಮಚ್ ಐ ಪೇ ಫಾರ್ ದ ಟಿಕೆಟ್ ಅಂತ ಹೇಳಿದ್ರೆ ಇಟ್ಸ್ ಅರೌಂಡ್ 300, ಐ ಥಿಂಕ್ 350 ಅನಿಸುತ್ತೆ. ಐ ಆಮ್ ನಾಟ್ ಶ್ಯೂರ್. ಓಕೆ, ಸೊ ಆ 350ಗೆ ವರ್ತ್ ಇದೆ ಗೈಸ್. ತುಂಬ ಅಂದರೆ ತುಂಬ ವರ್ತ್ ಇದೆ. ಯಾಕಂದರೆ ಈ ಮಕ್ಕಳಿಗೆಲ್ಲ ಕ್ಯೂಟಾಗಿರೋ ವೆರೈಟಿ ಆಫ್ ಫಿಶಸ್ ಎಲ್ಲ ಇದೆ ಅಲ್ಲಿ. ಮಕ್ಕಳಿಗಷ್ಟೇ ಅಲ್ಲ, ನಾಟ್ ಈವನ್ ಎಲ್ಲ ಏಜ್ ಅವ್ರಿಗೂ ಫುಲ್ ಖುಷಿ ಆಗುತ್ತೆ. ಆಲ್ಮೋಸ್ಟ್ ಫಿಶ್ ಅಂದರೆ ಈ ತುಂಬ ಜನರಿಗೆ ಇಷ್ಟ ಆಗುತ್ತಲ್ವ. ಅದು ವೆರೈಟಿ ಆಫ್ ಫಿಶಸ್ಸು ನೋಡೋಕ್ಕೂ ಚೆನ್ನಾಗಿ, ಒಳ್ಳೆ ನೀರಲ್ಲೆಲ್ಲ ಈ ಏನೋ ಹೇಳ್ತಾರೆ ಶಿಪ್ಪಲ್ಲೆಲ್ಲ ಇರುತ್ತಲ್ಲ ಗೈಸ್, ಆ ಥರ ಫೀಲು ಸಖತ್ತಾಗಿತ್ತು. ನೋಡಿ 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 ಎಷ್ಟು ವೆರೈಟಿ ಆಫ್ ಮೀನುಗಳಿದೆ. ಸುಮ್ಮನೆ ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಡ್ಬೇಕು ಅನಿಸುತ್ತೆ ಗೈಸ್, ಅಷ್ಟು ಚೆನ್ನಾಗಿರುತ್ತೆ. ಈ ಲೈಟಿಂಗ್ಸು ಮಧ್ಯ ಫುಲ್ಲು ನೀರು ಒಳ ಸ್ಪೀಡಲ್ಲಿ ಬರ್ತಾ ಇರುತ್ತೆ, ಅದ್ರ ಮಧ್ಯ ಮೀನುಗಳೆಲ್ಲ ಓಡಾಡ್ತಾ ಇರುತ್ತೆ. ಸಖತ್ತಾಗಿತ್ತು ಗೈಸ್ ಈ ಅಕ್ವೇರಿಯಂ ಮಾತ್ರ. ಆ್ಯಕ್ಚುಲಿ ನಂದು ಇಲ್ಲಿ ಆಫೀಸಲ್ಲಿ ಒಬ್ಬರು ಕೊಲೀಗ್ ಬಂದು ಇದನ್ನು ನೋಡಿಬಿಟ್ಟು, ಐ ಮೀನ್ ನಾನು ವಾಟ್ಸಪ್ಪಲ್ಲಿ ಎಲ್ಲ ಪೋಸ್ಟ್ ಮಾಡಿದಾಗ, ಸೊ ಅವರು ಬೆಂಗಳೂರಲ್ಲಿರೋದಕ್ಕೆ ಹೋಗಿದ್ದಾರೆ. ಆಮೇಲೆ ಬಂದು ಹೇಳಿದ್ದು ನನಗೆ, ನೀನು ಹೋಗಿರುವಾಗ ಹಾಗೆ ಬೇರೆ ಇತ್ತು ಅಲ್ವಾ, ವರ್ತ್ ಇಲ್ಲ ಹಾಗೆ ಹೀಗೆ ಅಂತ. ನಾನು ಹೋಗಿದ್ದು ಮೈಸೂರಲ್ಲಿ, ಅವರು ಇದನ್ನು ಬೆಂಗಳೂರಲ್ಲಿದ್ದೆ ಅಂದ್ಕೊಂಡು ಅವ್ರು ಬೆಂಗಳೂರಲ್ಲಿರೋದಕ್ಕೆ ಹೋಗಿದ್ದಾರೆ. ಐ ಡೋಂಟ್ ನೋ, ಬಟ್ ಇದು ಮೈಸೂರಲ್ಲಿ ನಂಗೆ ಮಾತ್ರ ಸಖತ್ ಇಷ್ಟ ಆಯಿತು. ನೋಡಿ ಆ ಮಗುನ ನೋಡಿ ಗೈಸ್, ಅವಳು ಎಷ್ಟು ಕ್ಯೂಟಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಸೀರಿಯಸ್ಲಿ. ಎಷ್ಟು ಚಂದ ಅಲ್ಲ ಮಕ್ಕಳು, ಕ್ಯೂಟಾಗಿ. ಅದು ಫಿಶ್ ಜೊತೆ ಅವ್ರಿಗೆ ಅವ್ರದ್ದೊಂದು ಫೀಲೇ ಬೇರೆ ಅಲ್ವಾ. ಅವ್ರುಗಳು ಆಡೋದನ್ನು ನೋಡೋಕ್ಕೆ ಖುಷಿ ಅನಿಸುತ್ತೆ ಗೈಸ್. ಏನು ಗೊತ್ತಾ, ಇಲ್ಲಿ ಸುಮಾರು ಜನ ಬರ್ತಾ ಇರ್ತಾರೆ. ಇವರು ಅಂದರೆ ಫಿಶ್ಗಳು ನಮಗೇನಾದರೂ ತಿನ್ನೋಕ್ಕೆ ಕೊಡ್ತಾರೆ, ಹಾಗೆ ಅದಕ್ಕೆ ಕೈಯೆಲ್ಲ ಈ ಥರ ತರ್ತಾರೆ ಅಂತೇಳ್ಬಿಟ್ಟು ತುಂಬ ರೂಢಿ ಆಗಿಬಿಟ್ಟಿರ್ತಾರೆ. ಏನಂದರೆ ಎಲ್ಲರೂ ಬಂದು ಮುಟ್ತಾ ಇರ್ತಾರೆ ಗೈಸ್. ಅದನ್ನ ಆಲ್ಮೋಸ್ಟ್ ಅಲ್ಲಿ ಮುಟ್ಟಿನೇ ಇದು ಮಾಡೋದು. ಅದೇ ಈ ಥರ ಫೋಟೋಗೆ ವೀಡಿಯೋಸ್ಗೆಲ್ಲ ಆರಾಮಾಗಿ ಮಾಡ್ಕೋತಾರಲ್ವ, ಆ ಟೈಮಲ್ಲೆಲ್ಲ ಮುಟ್ತಾ ಇರ್ತಾರೆ. ಸೊ ಅದಕ್ಕೊಂದು ಚೂರು ಇದು ಇಲ್ಲ ಗೈಸ್, ಒಂಚೂರು ಓಡೋದು ಇಲ್ಲ. ಸುಮ್ಮನೆ ಹಿಂಗೆ ಕೈ ಇಟ್ಕೊಂಡ್ರೆ ಬಂದು ಕಚ್ಚೆ ಬಿಡುತ್ತೆ ಬಾಯಿ ಹಾಕ್ಬಿಟ್ಟು. ನೋಡಿ ಎಷ್ಟೊಂದು ವೆರೈಟಿ ಎಲ್ಲ ಇತ್ತು. ನಿಜವಾಗ್ಲೂ ಗೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆಲ್ಸೋ ನಾನು ಮೈಸೂರಲ್ಲಿ ಇನ್ನೂ 1-2 ಕಡೆ ಪ್ಲೇಸಸ್ಗೆ ಹೋಗಿದ್ದೆ. KRS ಡ್ಯಾಮ್ಗೆ, ಬ್ಯಾಕ್ ವಾಟರ್ಗೆ. ಸೊ ಅಲ್ಲೆಲ್ಲ ಹೋಗಿದ್ದುಂಟು. ಬಟ್ ನನಗೆ ಈ ಪರ್ಟಿಕ್ಯುಲರ್ ಈ ಅಕ್ವೇರಿಯಮಲ್ಲಿ ನೋಡಿ ಸರ್, ಇದು ನೋಡಿ ಫ್ರೆಂಡ್ಸ್, ಇದು
ಅದೇ ಈ ಸಿಪ್ಪಲ್ಲೆಲ್ಲ ಹೋಗಬೇಕಾದ್ರೆ ಒಳಗಡೆ ಈ ಕಂಪ್ಲೀಟಾಗಿ ಆ ಅಟ್ಮಾಸ್ಫಿಯರ್‌ನ ಏನೋ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಆ ಥರ ಇತ್ತು. ಇಲ್ಲಿ ಎಷ್ಟು ಇಷ್ಟ ಆಗೋಗಿತ್ತು ಅಂದರೆ, ಇಲ್ಲಿನೇ ನಾನು ತುಂಬ ಅಂದರೆ ತುಂಬ ವೀಡಿಯೋಸ್ ಮಾಡಿಕೊಂಡು ಕ್ಲಿಪ್ಪೆಲ್ಲ ಎತ್ಕೊಂಡು ಇಟ್ಕೊಂಡಿರೋದು. ಸೊ ಹಾಗಾಗಿ ಇದನ್ನು ಮಾತ್ರನೇ ಹಾಕ್ತಾ ಇದ್ದೀನಿ, ಬೇರೆ ಯಾವುದನ್ನು ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ಟೈಮು ಇನ್ನೊಂದು ಸತ ನಾನೇನಾದರೂ ಮೈಸೂರಿಗೆ ಹೋದರೆ ಕಂಪ್ಲೀಟಾಗಿ ಪ್ರತಿಯೊಂದನ್ನು ಇನ್ನು ಮುಂದೆ ಆವಾಗ ವೀಡಿಯೋ ಮಾಡಿರ್ತೀನಿ. ಇದು ಜಸ್ಟು ಏನೋ ಅದೇ ಅಕ್ವೇರಿಯಂ ಮಾತ್ರ ಇತ್ತು, ಅದಕ್ಕೆ ಪರ್ಟಿಕ್ಯುಲರ್ ಅಕ್ವೇರಿಯಮ್ದ ಬಗ್ಗೆ ಮಾತ್ರನೇ ಇದು ಮಾಡ್ತಾರೆ. ಗೈಸ್ ಏನು ಗೊತ್ತಾ, ಈ ವೈಟ್ ಫಿಶಸ್ಸು ಮೂವೇ ಆಗ್ತಾ ಇರಲಿಲ್ಲ, ಅಪರೂಪಕ್ಕೊಂದು ಚೂರೇ ಮೂವ್ ಆಗೋದು. ಅಲ್ಲಿ ಹಿಂದ್ಗಡೆ ಬರಬೇಕಾದ್ರೆ ಗೋಲ್ಡನ್ ಕಲರ್ ಫಿಶ್ಶು ಹೆಂಗೆ ಸಖತ್ತಾಗಿ ಓಡಾಡ್ತಾ ಇತ್ತು ಅಲ್ವಾ. ಇದಕ್ಕೆಲ್ಲ ಮೈ ಭಾರ ಅನಿಸುತ್ತೆ ಗೈಸ್, ನಿಜವಾಗ್ಲೂ ಅಳ್ಳಾಡ್ತಾನೆ ಇಲ್ಲ, ಒಂದು ಚೂರೇ ಅಳ್ಳಾಡುತ್ತೆ. ಹಿಂಗೆ ನಿಧಾನಕ್ಕೆ ಹೋಗಿ ಹಿಂಗೆ ನಿಧಾನಕ್ಕೆ ಬರೋದು. ಅಲ್ಲೆಲ್ಲ ಗೋಲ್ಡನ್ ಕಲರ್ ಫಿಶ್ಶು ಸಖತ್ತಾಗಿ ಓಡಾಡಿಕೊಂಡು ಚೆನ್ನಾಗಿತ್ತು ಗೈಸ್. ದೊಡ್ಡ ದೊಡ್ಡ ಮೀನೆಲ್ಲ ಚೆನ್ನಾಗಿತ್ತು. ಸಿನಿಮಾ ಫೀಲ್ ಥರ ಅದರಲ್ಲಿಂದ ಹಿಂಗೆ ಮಿಡ್ಲಲ್ಲಿ ನಡ್ಕೊಂಡು ಬರಬೇಕಾದ್ರೆ. ಸೊ ಹಾಗೆ ಗೊತ್ತಲ್ಲ ನಮಗೆ ಹುಡುಗಿರಿಗೆ ಒಂದಷ್ಟು ರೀಲ್ಸಿಗೆ ವೀಡಿಯೋ, ಫೋಟೋ ಈ ಥರ ತೊಗೊಳ್ತಾ ಆಲ್ಮೋಸ್ಟು ವೀಡಿಯೋಸ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಎಂಜಾಯ್ ಅನ್ನಿಸ್ತು. ಐ ಮೀನ್ ಫೀಲ್ ಆಯಿತು, ಚೆನ್ನಾಗಿತ್ತು ಅಂತ ಎಂಜಾಯ್ ಮಾಡೋಕ್ಕೆ. ಚೆನ್ನಾಗಿತ್ತು ಕೂಡ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇದೆಲ್ಲ ಆ್ಯಕ್ಚುಲಾಗಿ ನಾನು ರೀಲ್ಸ್ಗೆ ಮಾಡಿರೋ ವೀಡಿಯೋಸು ಕೂಡ ಇದರಲ್ಲೇ. ಸೊ ಹಾಗಾಗಿ ಅದೇ ಯಾವುದೇ ಲಾಗ್ ಮಾಡೋಕ್ಕಾಗಿರಲಿಲ್ಲ ಅಂತೇಳ್ಬಿಟ್ಟು. ಗೈಸ್ ಯಾರಿಗಾದ್ರೂ ಈ ಬ್ಲ್ಯಾಕ್ ಕಲರ್ ಫಿಶ್ ಇಷ್ಟ ಆಗುತ್ತಾ ಗೈಸ್? ನಂಗಂದ್ರೂ ಒಂಚೂರು ಇಷ್ಟ ಆಗಲ್ಲ. ಹೆಂಗಿದೆ ನೋಡಿ ಗೈಸ್ ಅದು. ನನಗೆ ಕಲರ್ ಆಗಿ ಕ್ಯೂಟ್ ಆಗಿರುತ್ತಲ್ಲ, ಆ ಥರ ಫಿಶ್ ಇಷ್ಟ ಆಗುತ್ತೆ ಗೈಸ್. ಇಲ್ಲಿ ನೋಡಿ, ಈ ಮೇಯ್ನಾಗಿ ಇದು ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಒಂದು ಸ್ವಲ್ಪ 100 ಮೀಟರ್ಸ್ ಆಗ್ತಿದ್ದಂಗೆ ಲೆಫ್ಟಲ್ಲಿ ಬರುತ್ತೆ ಇದು. ಹೆಂಗಿತ್ತು ಗೊತ್ತಾ ಗಾಯ್ಸ್, ಸಖತ್ತಾಗಿತ್ತು. ಒಳಗಡೆ ಲೈಟಿಂಗ್ಸು, ಅದ್ರ ಮಧ್ಯದಲ್ಲಿ ಈ ಥರ ಗ್ಲಾಸಸ್ ಎಲ್ಲ ಹಾಕಿ ಅದರಲ್ಲಿ ಫಿಶಸ್ ಹಾಕಿದ್ದಾರೆ. ವೆರೈಟಿ ಆಫ್ ಫಿಶಸ್ಸು, ಎಷ್ಟು ಅಂದರೆ ಅದು ಈವನ್ ಅದ್ರ ನೇಮ್ ಸಹ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದೊಂದು ಇದ್ರದ್ದು ಸೈಡಲ್ಲಿ ನೇಮ್ ಹಾಕಿದ್ರು. ಅದನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ವೆರೈಟಿ ಆಫ್ ನೇಮ್ಸಲ್ಲಿ ಫಿಶಸ್ ಇದೆ ಅಂತ ಹೇಳಿಬಿಟ್ಟು. ಸೊ ನಂಗೆ ಈ ಥರ ಕಲರ್ ಆಗಿರೋ ಫಿಶ್ ಅಂದರೆ ತುಂಬ ಇಷ್ಟ ಗೈಸ್. ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರೋ ಹಾಗೆ, ಐ ಮೀನ್ ಫಿಶ್ ಯಾರಿಗೆಲ್ಲ ಈ ಕಲರ್ ಫಿಶ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾಯಿದ್ರು ಗೈಸ್, ನನ್ನ ಥರ. ನಾನು ಮಗುನಲ್ವಾ, ಅದಕ್ಕೋಸ್ಕರ. ಓಕೆ, ಸೊ ಇದು ಒಂದು ಅಕ್ವೇರಿಯಮ್ ಏನೋ ವಿಡಿಯೋ ಆಗಿತ್ತು. ಸೊ ಎಲ್ಲರಿಗೂ ಹೋಪ್ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಆಯಿತಾ? ಆಲ್ಸೋ ಚೆನ್ನಾಗಿದೆ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನೆಕ್ಸ್ಟ್ ಇನ್ನು ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟು ನಂದು ಲಾಗ್ ಬರೋವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು.